ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿಯ ಪ್ರಸ್ತುತಿ ಶರಣ ಸ್ಮಾರಕಗಳು ವಿಡಿಯೋ ಸರಣಿಯ ಈ ಸಂಚಿಕೆಗೆ ಆದರದ ಸ್ವಾಗತ. ನಮ್ಮ ಈ ಐತಿಹಾಸಿಕ ಪಯಣದ ಮೊದಲ ಹೆಜ್ಜೆ ಮೂಡುವುದು ಶೂನ್ಯ ಪೀಠದ ಪ್ರಪ್ರಥಮ ಅಧ್ಯಕ್ಷರಾದ ಅಲ್ಲಮಪ್ರಭುಗಳ ಗದ್ದುಗೆ ಮಠದ ಆವರಣದಲ್ಲಿ. ಕರಿಕಲ್ಲಿನಿಂದ ಕಲಾತ್ಮಕವಾಗಿ ಕೆತ್ತಲ್ಪಟ್ಟಿರುವ ಈ ಬೃಹತ್ ಮಠವು ಅಂದಿನ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಅಲ್ಲಮಪ್ರಭುಗಳು ಸುದೀರ್ಘಕಾಲ ನೆಲೆಸಿದ್ದ ಈ ಪುಣ್ಯತಾಣವೇ ನಮ್ಮ ಇಂದಿನ ಪಯಣಕ್ಕೆ ನಾವು ಇಡುತ್ತಿರುವ ಮೊದಲ ಹೆಜ್ಜೆ. ಉತ್ತರ ದಿಕ್ಕಿಗೆ ತೆರೆದುಕೊಂಡಿರುವ ದ್ವಾರಬಾಗಿಲನ್ನು ದಾಟಿ ಒಳಬಂದರೆ ಬಲಮಗ್ಗಲಿಗೆ ಮುಖ್ಯ ಗದ್ದುಗೆಯು ನಮ್ಮನ್ನು ಸ್ವಾಗತಿಸುತ್ತದೆ. ಅಲ್ಲಮಪ್ರಭುಗಳು ಇಷ್ಟಲಿಂಗ ಪೂಜೆಗೈದ ಹಾಗೂ ಜನರಿಗೆ ಅನುಭಾವದ ಅರಿವು ಮೂಡಿಸಿದ ಪವಿತ್ರ ತಾಣವಿದು ಎಂದು ಇತಿಹಾಸದ ಪುಟಗಳು ಸ್ಮರಿಸುತ್ತವೆ. ಈ ಮಠದ ಒಳಾಂಗಣವು ಚಿಕ್ಕ ದ್ವಾರಗಳಿರುವ ಕೋಣೆಗಳನ್ನು ಹೊಂದಿದ್ದು, ಹಿಂಭಾಗದ ಬಯಲಿನಲ್ಲಿ ಒಂದು ಬಾವಿ, ಹಣ್ಣು ಹಂಪಲು ಹಾಗೂ ಪತ್ರಿ ಗಿಡಗಳ ರಮಣೀಯ ಪರಿಸರವಿದೆ. ಯುಗಾದಿಯ ಪರ್ವದಂದು ಇಲ್ಲಿ ಅಲ್ಲಮಪ್ರಭುಗಳ ಜಾತ್ರೆಯು ಸಂಭ್ರಮದಿಂದ ಜರುಗುತ್ತದೆ. ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ವಿಶೇಷವಾಗಿ ಖಾಂಡ ಮಾಡಲಾಗುತ್ತದೆ. ಮತ್ತೊಂದು ವಿಶೇಷವೆಂದರೆ ಗುರುಬಸವಣ್ಣನವರ ಜಾತ್ರೆಯ ಸಂದರ್ಭದಲ್ಲಿ ಹೊರಡುವ ಪಲ್ಲಕ್ಕಿಯ ಮೆರವಣಿಗೆಯು ಇದೇ ಅಲ್ಲಮಪ್ರಭುಗಳ ಗದ್ದುಗೆಯವರೆಗೂ ಆಗಮಿಸುತ್ತದೆ. ಅಲ್ಲಮಪ್ರಭುಗಳ ಗವಿಯು ಕಲ್ಯಾಣದ ತ್ರಿಪುರಾಂತ ಕೆರೆಯ ಪರಿಸರದಲ್ಲಿದ್ದರೆ, ಸಿದ್ದರಾಮರು ತಪಸ್ಸುಗೈದ ಸ್ಥಳವು ಶಿವಪುರದ ಕೆರೆಯ ದಂಡೆಯ ಮೇಲಿದೆ. ಕಲ್ಯಾಣಕ್ಕೆ ಸಮೀಪವಿರುವ ಚಿಟಗುಪ್ಪ ಗ್ರಾಮದ ಹೊರವಲಯದಲ್ಲಿ ಅಲ್ಲಮಪ್ರಭುಗಳ ಬೃಹತ್ ಗವಿಯಿದೆ. ಈ ಗುಹೆಯು ಸುಮಾರು 200ರಿಂದ 300 ಜನರು ಆರಾಮವಾಗಿ ಕುಳಿತುಕೊಳ್ಳುವಷ್ಟು ವಿಸ್ತಾರವಾಗಿದೆ. ಇದೇ ಗ್ರಾಮದಲ್ಲಿ ಸಿದ್ದರಾಮರ ಮಾರ್ಕಂಡೇಯ ಗವಿಯೂ ಇದೆ. ಸುಮಾರು 800 ಜನರು ಸೇರಬಲ್ಲ ಇಲ್ಲಿನ ವಿಶಾಲ ಗುಹೆಗಳು ಅಂದಿನ ಶರಣರ ಬೃಹತ್ ಸಭೆಗಳಿಗೆ ಸಾಕ್ಷಿಯಾಗಿದ್ದು, ನಮಗೆ ಅನುಭವ ಮಂಟಪದ ಭವ್ಯತೆಯನ್ನು ನೆನಪಿಸುತ್ತವೆ. ಅಲ್ಲಮಪ್ರಭುಗಳ ಗದ್ದುಗೆ ಮಠದಿಂದ ತ್ರಿಪುರಾಂತ ಕೆರೆಯ ದಂಡೆಯ ಮೇಲೆ ಸಾಗಿದರೆ, ಕಲ್ಯಾಣ ಕ್ರಾಂತಿಯ ಮಹತ್ವದ ಕೊಂಡಿಯಾದ ಹರಳಯ್ಯನವರ ಗವಿ ಸಿಗುತ್ತದೆ. ಶರಣರ ಇತರ ಗವಿಗಳ ಸಮೀಪವಿರುವ ಈ ಪುಟ್ಟ ಗುಹೆಯನ್ನು ಬಸವ ಕಲ್ಯಾಣ ಪ್ರಾಧಿಕಾರದವರು ವಿಸ್ತರಿಸಿ ನೂತನ ಮಂಟಪವನ್ನು ನಿರ್ಮಿಸುವ ಮೂಲಕ ಸಂರಕ್ಷಿಸಿದ್ದಾರೆ. ಮುಂದಿನ ಹೆಜ್ಜೆ ಶರಣರ ಕಾಯಕ ಹಾಗೂ ದಾಸೋಹದ ಸಾಕ್ಷಿಯಾದ ಗಂಜಿಕೆರೆ. ಗುರು ಬಸವಣ್ಣನವರ ಮಹಾಮನೆಯ ಎದುರಿಗಿರುವ ವಿಶಾಲವಾದ ತಗ್ಗು ಪ್ರದೇಶವೇ ಈ ಕೆರೆ. ಅಂದು ಮಹಾಮನೆಗೆ ಜಗತ್ತಿನ ನಾನಾ ಮೂಲೆಗಳಿಂದ ಭಕ್ತರು ಹರಿದು ಬರುತ್ತಿದ್ದರು. ಹರಿಹರ ಕವಿಯ ಉಲ್ಲೇಖದಂತೆ ಸುಮಾರು 1,96,000 ಕಾಯಕ ಜೀವಿಗಳು, ಸೃಜನಶೀಲರು ಮತ್ತು ಸತ್ಯಾನ್ವೇಷಕರು ಇಲ್ಲಿ ನಿರಂತರವಾಗಿ ಸೇರುತ್ತಿದ್ದರು. ಇಷ್ಟೊಂದು ಬೃಹತ್ ಸಮೂಹಕ್ಕೆ ಗುರು ಬಸವಣ್ಣನವರ ಮಹಾಮನೆಯಲ್ಲಿ ನಿತ್ಯ ದಾಸೋಹದ ವ್ಯವಸ್ಥೆ ಇತ್ತು. ಲಕ್ಷಾಂತರ ಜನರಿಗೆ ತಯಾರಿಸಿದ ಅನ್ನದ ಬಸಿದ ಗಂಜಿಯು ಹರಿದು ಬಂದು ನಿಲ್ಲುತ್ತಿದ್ದ ಸ್ಥಳವೇ ಈ ಗಂಜಿಕೆರೆ. ಈ ಗಂಜಿಯ ಹರಿವಿನಿಂದಾಗಿ ಇಲ್ಲಿನ ಭೂಮಿ ಅತ್ಯಂತ ಫಲವತ್ತಾಗಿದ್ದು, ಆ ಗಂಜಿಯು ಮುಂದುವರೆದು ಭತ್ತದ ತೋಟಕ್ಕೆ ಹರಿಯುತ್ತಿತ್ತು ಎಂಬುದಕ್ಕೆ ಈ ಕೆರೆಯ ಮುಂದಿರುವ ಹೊಲಗಳು ಇಂದಿಗೂ ಮೂಕ ಸಾಕ್ಷಿಯಾಗಿವೆ. ಶರಣರ ದಾಸೋಹದ ಮನೆಯ ಮುಂಭಾಗದ ಈ ಜಾಗವು ಜನರ ಮನಸ್ಸಿನಲ್ಲಿ ಮಹಾಮನೆ ಎದುರಿನ ಗಂಜಿಕೆರೆ ಎಂದೇ ಅಚ್ಚಳಿಯದೆ ಉಳಿದಿದೆ. ಇಂತಹುದೇ ಗಂಜಿಕೆರೆ ಎಂಬ ಹೆಸರಿನ ಮತ್ತೊಂದು ವಿಶಾಲ ಸ್ಥಳವು ಬೆಟ್ಟ ಬಲಕುಂದ ಗುಡ್ಡದ ನಡುವೆ ಇದ್ದು, ಬಹುಶಃ ಅದೂ ಸಹ ದಾಸೋಹದ ತಾಣವೇ ಆಗಿರಬೇಕು ಎನಿಸುತ್ತದೆ. ಬಸವ ಕಲ್ಯಾಣದ ಅಭಿವೃದ್ಧಿಗೆ ಶ್ರಮಿಸಿದ ಬಾಬಾ ಸಾಹೇಬ ವಾರದ ಅವರ ಸಮಾಧಿಯು ಈ ಅರಿವಿನ ಮನೆಯ ಮುಂಭಾಗದ ಗಂಜಿಕೆರೆಯಲ್ಲೇ ಇರುವುದು ಅತ್ಯಂತ ಸೂಕ್ತವಾಗಿದೆ. ಶತಮಾನಗಳ ಕಾಲಚಕ್ರದ ಉರುಳುವಿಕೆಯಲ್ಲಿ ಕಲ್ಯಾಣದ ಮಹಾಮನೆ ಮತ್ತು ಅನುಭವ ಮಂಟಪಗಳು ಭೌತಿಕವಾಗಿ ಮರೆಯಾಗಿರಬಹುದು. ಆದರೆ ಈ ಗವಿಗಳು, ಈ ಸ್ಮಾರಕಗಳು ಮತ್ತು ಈ ಮಣ್ಣಿನ ಕಣಕಣಗಳಲ್ಲಿಯೂ ಶರಣರ ದಾಸೋಹ ಪ್ರಜ್ಞೆ ಹಾಗೂ ಅರಿವಿನ ಬೆಳಕು ಇಂದಿಗೂ ಪ್ರಜ್ವಲಿಸುತ್ತಿದೆ. ಈ ಮಾಹಿತಿಯು ಬಸವ ಸಮಿತಿ ಪ್ರಕಟಿಸಿರುವ ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆ ಅವರ 12ನೇ ಶತಮಾನದ ಶರಣ ಸ್ಮಾರಕಗಳು ಗ್ರಂಥವನ್ನು ಆಧರಿಸಿದೆ. ಮುಂದಿನ ವಾರ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಮತ್ತೊಮ್ಮೆ
ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.